Hello everyone, welcome back to my channel. I hope ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಈಗ ಫುಲ್ಲು ಟ್ರೆಂಡಿಂಗಲ್ಲಿರೋ ಪೀಕಾಕ್ ಡಿಸೈನೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೊಂಥರ ಬ್ರೈಡಲ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ಈ ಬ್ರೈಡಲ್ಸ್ ಹಾಕೋಬೋದು ಮತ್ತು ಈ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡ್ರೆ ತುಂಬಾ ಒಂಥರ ಯೂನಿಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದನ್ನು. ನೀವು ಈ ಬ್ಯಾಂಗಲ್ಸ್ ಹಾಕ್ಕೊಂಡು ಏನಾದರೂ ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಎಲ್ಲರ ಕಣ್ಣು ನಿಮ್ಮ ಬ್ಯಾಂಗಲ್ಸ್ ಮೇಲೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಬ್ಯಾಂಗಲ್ಸ್. ಸೊ ನೋಡೋದ್ರಲ್ಲ, ಈಗ ಇದರ ಮೇಕಿಂಗ್ ನೋಡೋಣ. ಸೊ ನಾನಿಲ್ಲಿ ಗಾಜಿನ ಬಳೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಬ್ಯಾಂಗಲ್ಸನ್ನು ಸಹ ತೊಗೋಬೋದು. ನೀವೀಗ ವೀಡಿಯೋಲಿ ನೋಡಿದ್ರಲ್ಲ, ಅದೇ ಥರನೇ ಒಂದು ಬ್ಯಾಂಗಲ್ಸ್ಗೆ ಇನ್ನೊಂದು ಗ್ಲೂ ಹಾಕ್ಬಿಟ್ಟು ಇನ್ನೊಂದು ಅಟ್ಯಾಚ್ ಮಾಡಬೇಕು. ಸೊ ಒಂದು ಬಂದು 2 ಬ್ಯಾಂಗಲ್ಸು, ಇನ್ನೊಂದು ಬಂದು 3 ಬ್ಯಾಂಗಲ್ಸು. ಅದೇ ಥರ ಸ್ಟಿಕ್ ಮಾಡಿ ಒಂದು 2 ಅವರ್ಸ್ ಬಿಟ್ಬಿಡಿ, ಬೇಗ ಅದು ಡ್ರೈ ಆಗೋಗುತ್ತೆ. ಆಮೇಲೆ ಈಗ ಸಿಲ್ಕ್ ಥ್ರೆಡ್ಡನ್ನು ರೆಡಿ ಮಾಡ್ಕೋಬೇಕಲ್ಲ. ಸೊ ಒಂದು ಬುಕ್ ಇರ್ಬೋದು, ಇಲ್ಲಾಂದರೆ ಎಕ್ಸಾಮ್ ಪ್ಯಾಡ್ ಬರುತ್ತಲ್ಲ, ಸೊ ಅದನ್ನು ತೊಗೊಂಡು 40 ಟೈಮ್ಸ್ ಈ ಥರ ರೋಲ್ ಮಾಡಿಕೊಂಡು ಬ್ಯಾಂಗಲ್ಗೆ ಹಾಕಿ ಈ ಥರ ನೀಟಾಗಿ ಸುತ್ಕೋಬೇಕಾಗತ್ತೆ. ಫುಲ್ಲು ಎಲ್ಲೂ ಗ್ಯಾಪ್ ಬರಬಾರ್ದು, ಒಂದು ಪಕ್ಕದಲ್ಲಂದೇ ಹಾಗೇ ಸುತ್ಕೊಂಡು ಹೋಗಬೇಕು. ಅದೇ ಥರ ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೀಕಾಕ್ ಡಿಸೈನ್ ಅಂತ ಹೇಳ್ದಲ್ವಾ, ಸೊ ಹಾಗಾಗಿ ನಾನು OHP ಶೀಟ್ ಅಂತ ಸಿಗುತ್ತೆ. ಇದೆಲ್ಲ ನಿಮಗೆ ಸ್ಟೇಷ್ನರಿ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ತೊಗೊಂಬಂದು ನಾನು ಒಂದು ಪೇಪರ್ ಮೇಲೆ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಮಾಡಿಕೊಂಡು ಅದರ ಮೇಲೆ OHP ಶೀಟ್ ಇಟ್ಬಿಟ್ಟು, ಸೊ ಈಗ ನಾನು ಇದ ಮೇಲೆಲ್ಲ ಗ್ಲೂ ಹಾಕ್ಕೊಳ್ತೀನಿ. ಗ್ಲೂ ಹಾಕ್ಕೊಂಡು ಅಲ್ಲೆಲ್ಲ ನಾನು ಕುಂದನ್ ಸ್ಟೋನ್ಸ್ ಎಲ್ಲ ಹಚ್ಕೊಳ್ತಾ ಹೋಗ್ತೀನಿ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಈಗ. ಸೊ ನಾನು ಔಟ್ರ್ ಲೈನೆಲ್ಲ ನಾನು ಗ್ಲೂ ಹಚ್ಚಿದ್ದೆ. ಈಗ ಜರ್ದೋಸಿ ಬರುತ್ತಲ್ಲ ಗೋಲ್ಡನ್ ಕಲರ್, ಅದನ್ನು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ ಏನು ಸೂಪರಾಗಿ ಬಂದಿದೆ ಅಂತ. ಸೊ ಇದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಈಗ ನೋಡೋಣ. ಸೊ ಪೀಕಾಕ್ ನೆಕ್ ಪಾರ್ಟ್ ಇದೆಲ್ಲ, ಸೊ ಅದಕ್ಕೆಲ್ಲ ಗ್ಲೂ ಹಚ್ಕೊಂಡಿದ್ದೀನಿ. ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಗೋಲ್ಡನ್ ಕಲರ್ ಬೀಡ್ಸ್ನ. ನೀವು ಬೇಕಾದರೆ ಸೀಕ್ವೆನ್ಸ್ ಬರುತ್ತಲ್ಲ, ಸೊ ಅದನ್ನು ಸಹ ಯೂಸ್ ಮಾಡ್ಬೋದು. ಸೊ ಅದು ಅಂದರೆ ಡೈರೆಕ್ಟಾಗಿ ಇಡಬೇಡಿ, ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗಿ, ಆವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ತುಂಬಾ ನನಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮಗೇನಾದರೂ ಈ ಟೈಪ್ ಬ್ಯಾಂಗಲ್ಸ್ ಬೇಕಂದರೆ, ಇಲ್ಲ ನಿಮಗೆ ಕಸ್ಟಮೈಸ್ ಮಾಡಬೇಕು ಸಹ ನಾನು ಕೊಡ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ನಾನು ಕುಂದನ್ ಸ್ಟೋನ್ಸ್ನ ಎಲ್ಲ ಹಚ್ಕೊಳ್ತಾ ಹೋಗ್ತೀನಿ. ಫಸ್ಟು ಗ್ಲೂ ಹಚ್ಕೊಂಡು ಒಂದು ಕುಂದನ್ ಸ್ಟೋನ್ನ ಇಟ್ಕೊಂಡು ಅದರ ಮೇಲೆ B7000 ಗ್ಲೂ ಇದೆಲ್ಲ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀವು ನೋಟಿಸ್ ಮಾಡ್ತಾ ಇರ್ಬೋದು, ನಾನು ಸ್ಟೋನ್ ಮೇಲೇ ಗ್ಲೂ ಹಾಕ್ತಾಯಿದ್ದೀನಿ. ಆಗ ಹಾಕಿದಾಗ ಮಾತ್ರ ಒಂದಕ್ಕೊಂದು ಸ್ಟಿಕ್ ಆಗುತ್ತೆ ನೀಟಾಗಿ. ಹಾಗೆಯೇ ಗ್ಲೂ ಹಾಕಿದ್ದನ್ನು ಸ್ಟೋನ್ ಮೇಲೇ ಸ್ಟೋನ್ ಇಡಿ, ಆವಾಗೇ ನಿಮಗೆ 3D ಎಫೆಕ್ಟ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ ವಿಡಿಯೋಲಿ, ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಮಾಡಿ. ನಿಮಗೆಲ್ಲ ಸ್ಟೋನ್ಸಲ್ಲೇ ಬೇಕಾ, ಇಲ್ಲಾಂದರೆ ಬೀಡ್ಸಲ್ಲಿ ಬೇಕಾ, ಇಲ್ಲ ಸೀಕ್ವೆನ್ಸಲ್ಲಿ ಬೇಕಾ, ಯಾವ ಥರ ಬೇಕಾದರೂ ಸಹ ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಇದು ನನ್ನ ಪುಟ್ಟ ಬಿಸ್ನೆಸ್ಸು ಆಗಿರೋದ್ರಿಂದ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಸೊ ಸಪೋರ್ಟ್ ಅಂದರೆ ಏನಿಲ್ಲ, ನೀವು ಆರ್ಡ್ರ್ ಕೊಟ್ಟರೆ ಅಂದರೆ ನನಗೆ ಅದೇ ದೊಡ್ಡ ಸಪೋರ್ಟ್ ಆಗುತ್ತೆ. ನಾನು ಆ ಸೈಡೇ ಬೇರೆ ಕಲರ್ ಇಡ್ತಾಯಿದ್ದೀನಿ, ಈ ಕಡೆನೇ ಬೇರೆ ಕಲರ್ ಇಡ್ತಾಯಿದ್ದೀನಿ. ನೀವು ಬೇಕಂದರೆ ಒಂದೇ ಕಲರ್ ಮಾಡ್ಕೋಬೋದು. ನಾನು ಈ ಥರ ಮಲ್ಟಿ ಕಲರ್ಸ್ ಮಾಡೋದ್ರಿಂದ ನೀವು ಯಾವ ಸ್ಯಾರೀಸ್ಗೆ ಹಾಕಿದ್ರೂ ಮ್ಯಾಚ್ ಆಗಬೇಕು, ಆ ಥರ ಮಾಡ್ತಾಯಿದ್ದೀನಿ. ಇದು ಒಂದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವ್ರದ್ದು ಆ್ಯನಿವರ್ಸರಿ ಇತ್ತು, ಸೊ ಅವ್ರಿಗೆ ಗಿಫ್ಟಿಗೆ ಅಂತ ಮಾಡ್ತಾ ಇರೋದಿದು.
ನೋಡ್ತಾ ಇದ್ದೀರಲ್ಲ, ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗ್ತಾ ಇದ್ದೀನಿ, ಹಂಗಾಗಿ ಒಳ್ಳೆ 3D ಲುಕ್ ಬರುತ್ತೆ. ಸೊ ಇದೆಲ್ಲ ಫೈನಲ್ ಆದಮೇಲೆ ಫೈನಲ್ ಲುಕ್ ಇರುತ್ತಲ್ಲ ಸ್ನೇಹಿತರೆ, ಅಲ್ಟಿಮೇಟಾಗಿ ಬಂದಿತ್ತು. ನೀವು ನೋಡ್ಬೋದು, ಈಗ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಸೊ ಕಣ್ಣಿಗೆ ನಾನು ರೆಡ್ ಕಲರ್ ಕುಂದನ್ ಸ್ಟೋನ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ನೀವು ತಲೆ ಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ ಜರ್ದೋಸಿ ಇಟ್ಬಿಟ್ಟು ಬೀಡ್ಸ್ ಇದೆಲ್ಲ ಅದನ್ನು ನಾನು ಅರೇಂಜ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಈಗ ಬ್ಯಾಂಗಲ್ಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸೊ ಯಾವ ರೀತಿ ಅಂತ ನೋಡೋಣ. ಸೊ ನೋಡ್ತಾ ಇದ್ರಲ್ಲ, ಅದು ಗ್ಲೂ ಹಾಕಿ ಅಂಟಿಸ್ಕೋಬೇಕಾಗತ್ತೆ ಅಷ್ಟೇ. ಅದು ವಿಡಿಯೋ ಕ್ಲಿಪ್ ಡಿಲೀಟ್ ಆಗೋಗಿದೆ, ಹಾಗಾಗಿ ಹಾಕೋಕ್ಕಾಗಿಲ್ಲ. ಸೊ ನೋಡ್ತಾ ಇದ್ರಲ್ಲ, ಅದ್ರ ಮೇಲೆ ಜಸ್ಟ್ ಗ್ಲೂ ಅಪ್ಲೈ ಮಾಡಿ ಇದನ್ನು ಅಟ್ಯಾಚ್ ಮಾಡೋದು ಅಷ್ಟೇ. ನಾನು ಏನು ಪೀಕಾಕ್ ಡಿಸೈನ್ನ ಅಟ್ಯಾಚ್ ಮಾಡಿದ್ದೆ ಬ್ಯಾಂಗಲ್ಗೆ, ಸೊ ಅದು ಸೈಡ್ಸ್ ಎಲ್ಲ ಗ್ಯಾಪ್ ಇದೆಲ್ಲ, ಅದೆಲ್ಲನೂ ನೀವು ಬೇಕಾದ್ರೆ ಕುಂದನ್ ಸ್ಟೋನ್ಸಿಂದನೂ ಫಿಲ್ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ಸ್ ಇತ್ತಲ್ಲ, ನಾನು ಗೋಲ್ಡನ್ ಕಲರ್ ಬೀಡ್ಸ್ ಇತ್ತಲ್ಲ, ಅದರಲ್ಲಿ ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ಈ ಡಿಸೈನ್ ಹೇಗೆ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಗ್ಯಾಪ್ ಎಲ್ಲ ನಾನು ಚಿಕ್ಕ ಚಿಕ್ಕ ಬೀಡ್ಸ್ ಇದೆಲ್ಲ ಅದರಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಎಲ್ಲೂ ನಮಗೆ ಮೇಲ್ಗಡೆ ಸೈಡು ಸಿಲ್ಕ್ ಥ್ರೆಡ್ಡು ಕಾಣಿಸ್ಬಾರ್ದು, ಆ ಥರ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ, ಈಗ ಅರೇಂಜ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಒಂದು ಪೀಕಾಕ್ದು ಮತ್ತು ಡಬಲ್ದು ಮಾಡಿದ್ನಲ್ಲ ಅದು, ಮತ್ತು ಸಿಂಗಲ್ದು 6 ಮಾಡಿದೆ. ಸೊ ಅದನ್ನು ಸಹ ಹಾಕ್ಕೊಂಡು ಸೆಟ್ ಮಾಡ್ತಾಯಿದ್ದೀನಿ. ಸೊ ನೀವು ಈಗ ಹಾಕ್ಕೋಬೋದು, ಇಲ್ಲಾಂದರೆ ಪೀಕಾಕ್ದು ಸೆಂಟ್ರಲ್ಲಿ ಹಾಕ್ಕೊಂಡು ಆ ಸೈಡ್ ಈ ಸೈಡು. ಸೊ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ಸೊ ಪ್ಲೀಸ್ ಹೇಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ.